ಮೋದಿ ಆಗಮನದ ಹೊತ್ತಲ್ಲೇ ಚಂಬು ಹಿಡಿದು ಕಾಂಗ್ರೆಸ್ ಈಗ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಮೋದಿ ವಿರುದ್ಧ ಚಂಬು ಪ್ರತಿಭಟನೆಗೆ ಈಗ ಕಾಂಗ್ರೆಸ್ ಮುಂದಾಗಿತ್ತು. ಮೋದಿ ಆಗಮನದ ಹೊತ್ತಲ್ಲೇ ಈಗ ಚಂಬಿನ ಜಾಹೀರಾತನ್ನು ಕೂಡ ನಿನ್ನೆ ನೀಡಲಾಗಿತ್ತು. ಈಗ ಚಂಬು ಪ್ರತಿಭಟನೆ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಮೋದಿ ವಿರುದ್ಧ ಚಂಬು ಹಿಡಿದು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ರು. ಮೇಕ್ರಿ ಸರ್ಕಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಪೊಲೀಸರು ಕಾರ್ಯಾಚರಣೆಯನ್ನು ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರ ಕೈಲಿದ್ದಂಥ ಚಂಬುಗಳನ್ನ ಹಾಗೂ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ಈ ಸಂದರ್ಭದಲ್ಲಿ ಕೆಲ ಮಾತಿನ ಚಕಮಕಿ ಜಟಾಪಟಿ ಕೂಡ ನಡೀತು. ಇದು ಯಾಕೆಂದರೆ ಹೈ ಪ್ರೊಫೈಲ್ ವಿಸಿಟ್ ಕೂಡ ಆಗಿದೆ ಈ ಒಂದು ಸಂದರ್ಭದಲ್ಲಿ. ಜೊತೆಗೆ ಹೈ ಸೆಕ್ಯೂರಿಟಿ ಇರುವಂಥ ಪ್ರದೇಶ ಕೂಡ ಮೇಕ್ರಿ ಸರ್ಕಲ್. ಯಾಕೆಂದರೆ ಪಕ್ಕದಲ್ಲೇ ಪ್ಯಾಲೇಸ್ ಗ್ರೌಂಡ್ ಇದೆ. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಾಗಿದ್ದರು. ಕೈಯಲ್ಲಿ ಚಂಬು ಹಿಡ್ಕೊಂಡು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದರು. ಆದರೆ ಪ್ರತಿಭಟನೆಗೆ ಪೊಲೀಸರು ಅವಕಾಶವನ್ನು ನೀಡಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಯಾರ್ಯಾರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದರೋ ಅವ್ರ ಕೈಲಿದ್ದಂಥ ಕಾಂಗ್ರೆಸ್ ಬಾವುಟಗಳನ್ನು ಪೊಲೀಸರು ವಶಕ್ಕೆ ಪಡಿಸ್ಕೊಂಡ್ರು. ಅದೇ ರೀತಿ ಕೈಯಲ್ಲಿದ್ದಂಥ ಚಂಬುಗಳನ್ನು ಕೂಡ ವಶಕ್ಕೆ ಪಡೆದು ಈಗ ಅಲ್ಲಿಂದ ಬೇರೆಡೆಗೆ ಅವರನ್ನು ಸ್ಥಳಾಂತರ ಮಾಡಲಾಯಿತು. The government, the BJP government, the central government has done nothing for the people of Karnataka. We are protesting all across Bangalore because ನಮಗೆ ಮೌನ ಮೋದಿ ಬೇಕಿಲ್ಲ. ನಮಗೆ ಉತ್ತರ ನೀಡುವಂತ ಪ್ರಧಾನ ಮಂತ್ರಿ ಬೇಕು. ಕರ್ನಾಟಕ ರಾಜ್ಯಕ್ಕೆ ಏನ್ ಮಾಡಿದ್ದಾರೆ ಅಂತ ಚುನಾವಣೆ ಸಮಯದಲ್ಲಿ ಬರ್ತಾರೆ, ಮಾತಾಡಿದ್ರೆ ಏನು ಪ್ರಗತಿ, ಅಚ್ಚೇದಿನ್ ವಿಕಾಸ್ ಏನು ಮಾತಾಡಲ್ಲ. ತಾವೇ ನೋಡಿದ್ರಿ ಮೈಸೂರು ಭಾಷಣದಲ್ಲಿ ಅವ್ರು ಏನಂದ್ರು ಅಂತ. ಇವತ್ತು ಪ್ರಧಾನ ಮಂತ್ರಿ ಮೋದಿ ಅವ್ರು ಬಂದಾಗ ಬರ ಪರಿಹಾರದ ಬಗ್ಗೆ ಉತ್ತರ ನೀಡಬೇಕು. ನಮಗೆ GST ಅಲ್ಲಿ ಏನ್ ತೊಂದರೆ ಆಗಿದೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಅವ್ರು ಸ್ಪಷ್ಟನೆ ನೀಡಬೇಕು. ಅವ್ರು ಸಂಸದರಿದಾರಲ್ಲ, 5 ವರ್ಷದಲ್ಲಿ ಕರ್ನಾಟಕ ಪರವಾಗಿ ಏನ್ ಮಾತನಾಡಿದರೆ ಅಂತ ಅದಕ್ಕೆ ಕೂಡ ಒಂದು ಉತ್ತರ ನೀಡಬೇಕು ಅಂತ ನಾವು ಈ ಪ್ರತಿಭಟನೆ ಮಾಡ್ತಾ ಇದೀವಿ. ಧನ್ಯವಾದಗಳು. ಆನ್ಸರ್ ಮಾಡಿ ಮೋದಿ ಅಂತ ಉತ್ತರ ಕೊಡ್ಲಿ. ಅಚ್ಚೇದೇನ್ ವಿಕಾಸ್, ಪ್ರಗತಿ, ಡೆವಲಪ್ಮೆಂಟ್ 15 ಲಕ್ಷ ನಿಮ್ ಅಕೌಂಟ್ ಅಲ್ಲಿ ಅಂತ ಅಧಿಕಾರಕ್ಕೆ ಬಂದವರು ಇವತ್ತು ಏನ್ ಮಾಡ್ತಾವ್ರೆ? ತಾವೆಲ್ಲ ನೋಡಿದೀರ ತಾನೆ.